press the bell icon on the YouTube app and never miss another update. Hello students, let's start our new lesson, that is practical geometry. It comes under the mathematical part of geometry. So see, in this lesson we'll discuss the practical part of geometry lesson. In previous classes ನಾವು ಪ್ರೀವಿಯಸ್ ಜಾಮೆಟ್ರಿಕಲ್ ಪಾರ್ಟ್ಸಲ್ಲಿ ಏನೇನು ಬೇಸಿಕ್ ಜಾಮೆಟ್ರಿಕಲ್ ಐಡಿಯಾಸಲ್ಲಿ ಅಲ್ಲಿ ಏನು ಕಲ್ತ್ವಿ, ಜಸ್ಟ್ ನಾವು ಕಲ್ತು ಸಿಮಿಟ್ರಿ ಆಲ್ಸೋ ಕಮ್ಸ್ ಅಂಡರ್ ದ ಜಾಮೆಟ್ರಿಕಲ್ ಪಾರ್ಟ್. ಅಲ್ಲೆಲ್ಲೂ ನಾವು ಕನ್ಸ್ಟ್ರಕ್ಷನ್ನ ಮಾಡಿಲ್ಲ, ಫಿಗರ್ಸ್ನ ಅವರೇ ಕೊಟ್ಟಿದ್ರು. ಫಿಗರ್ಸ್ನ ಕೊಟ್ಟಾಗ ಅದ್ರ ಮೇಲ್ಗಡೆ ಒಂದಷ್ಟು ಕನ್ಕ್ಲೂಷನ್ಸ್ನ ಅವ್ರು ಕೊಟ್ಟಿದ್ರು, ಜಸ್ಟ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ಸೊ ಈ ಲೆಸನಲ್ಲಿ ಪ್ರಾಕ್ಟಿಕಲ್ ಜಾಮೆಟ್ರಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇಲ್ಲಿ ಎಲ್ಲದನ್ನು ಪ್ರಾಕ್ಟಿಕಲಾಗಿ ನಾವೇ ಮಾಡಿ ವೆರಿಫೈ ಮಾಡ್ತೀವಿ, ಅದಕ್ಕೋಸ್ಕರ ನಾವಿಲ್ಲಿ ಪ್ರಾಕ್ಟಿಕಲ್ ಜಾಮೆಟ್ರಿ ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ಅಂದರೆ ಒಂದಷ್ಟು ಥಿಯರೀಸ್ನ ನಾವೇ ಅನಲೈಸ್ ಮಾಡಿಕೊಂಡು ಮಾಡೋದನ್ನು ನಾವೇನು ಹೇಳ್ತೀವಿ, ಪ್ರಾಕ್ಟಿಕಲ್ ಜಾಮೆಟ್ರಿ ಅಂತ ಹೇಳ್ತೀವಿ. ಸೊ ಲೆಟ್ಸ್ ಡಿಸ್ಕಸ್ ದ lesson practical geometry. First, before going to the lesson, let's take an introduction to all instruments. So ನಮಗೆ ಜಾಮೆಟ್ರಿನಲ್ಲಿ ಯಾವ್ದ್ಯಾವ್ದು ಇನ್ಸ್ಟ್ರೂಮೆಂಟ್ಸ್ ಇದೆ, ಆ ಇನ್ಸ್ಟ್ರೂಮೆಂಟ್ಸ್ನ ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಐ ಶೋ ದ ಇನ್ಸ್ಟ್ರೂಮೆಂಟ್ ಒನ್ ಬೈ ಒನ್ ಆ್ಯಂಡ್ ಲೆಟ್ಸ್ ಡಿಸ್ಕಸ್ ವಾಟ್ ಈಸ್ ದ ಯೂಸ್ ಆಫ್ ದೋಸ್ ಇನ್ಸ್ಟ್ರೂಮೆಂಟ್ಸ್. ಸೊ ಫಸ್ಟ್ ಆ್ಯಂಡ್ ಬೇಸಿಕ್ ಪಾರ್ಟ್ಸ್ ನಮಗೆ ಇನ್ಸ್ಟ್ರೂಮೆಂಟ್ಸ್ ಇರೋದೇ ಜಾಮೆಟ್ರಿ ಇನ್ಸ್ಟ್ರೂಮೆಂಟ್ಸಲ್ಲಿ ಮೇನ್ ಇರೋದೇ ದಟ್ ಈಸ್ ರೂಲರ್ ಆರ್ ಸ್ಕೇಲ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಸ್ಕೇಲ್. ಸ್ಕೇಲ್ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಸ್ಕೇಲ್, ದಿಸ್ ಇಸ್ ಅ ಸ್ಕೇಲ್. ಸೊ ವಿ ವಿಲ್ ಯೂಸ್ ಟು ಡ್ರಾ ಎ ಸ್ಟ್ರೈಟ್ ಲೈನ್. ಹೌದಲ್ವಾ? ಏನಕ್ಕೆ ಯೂಸ್ ಮಾಡ್ತೀವಿ? ಡ್ರಾ ಎ ಸ್ಟ್ರೈಟ್ ಲೈನ್. ಸ್ಟ್ರೇಟ್ ಲೈನ್ ಡ್ರಾ ಮಾಡೋದಕ್ಕೆ. ಆ್ಯಂಡ್ ಇನ್ನೊಂದು ಯೂಸ್, ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮೆಷರ್ ಮಾಡೋದಕ್ಕೂ ಯೂಸ್ ಮಾಡ್ತೀವಲ್ವ. ಆ್ಯಂಡ್ ಟು ಮೆಷರ್ ದ ಲೈನ್. ಟು ಮೆಷರ್ ದ ಲೈನ್ ಆ್ಯಂಡ್ ಟು ಡ್ರಾ ಎ ಸ್ಟ್ರೈಟ್ ಲೈನ್ನ ನಾವೇನಿದೆ, ದಿಸ್ ಇಸ್ ಅ ಯೂಸ್ ಆಫ್ ರೂಲರ್ ಆರ್ ಸ್ಕೇಲ್. ಸ್ಕೇಲ್ನ ನಾವು ರೂಲರ್ ಅಂತಲೂ ಹೇಳ್ತೀವಿ ಆ್ಯಂಡ್ ಸ್ಕೇಲ್ ಅಂತಲೂ ಹೇಳ್ತೀವಿ. Next instrument is compass. So this is compass. ಸೊ ಈ ಕಂಪಾಸ್ನ ನಾವೇನು ಕರೆಕ್ಟಾಗಿ ನಿಮಗೆ ಇನ್ಸ್ಟ್ರೂಮೆಂಟ್ ನೇಮ್ ಗೊತ್ತಿರಬೇಕು. ಸೊ ಇದು ಕಂಪಾಸ್. ಕಂಪಾಸ್ ಹೆಂಗಿರುತ್ತೆ ಅಂದರೆ, ಒಂದು ಎಂಡು ಶಾರ್ಪ್ ಎಡ್ಜ್ ಇರುತ್ತೆ ಆ್ಯಂಡ್ ಇನ್ನೊಂದರಲ್ಲಿ ನೀವು ಪೆನ್ಸಿಲ್ನ ಯೂಸ್ ಮಾಡೋದಕ್ಕೆ ನಮಗೆ ಪ್ರೊವೈಡ್ ಮಾಡಿರ್ತಾರೆ ಸ್ಪೇಸ್ನ. ಸೊ ದಿಸ್ ಇಸ್ ಕಂಪಾಸ್. ಕಂಪಾಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಡ್ರಾ ಎ ಸರ್ಕಲ್. To draw a circle. Draw a circle of equal radii ಅಥವಾ ಈಕ್ವಲ್ ಲೆಂತ್. ನಮಗೆ ಬೇಕಾಗಿರೋ ಲೆಂತಲ್ಲಿ ನಾವು ಸರ್ಕಲ್ನ ಡ್ರಾ ಮಾಡಬೇಕು ಅಂದರೆ ಕಂಪಾಸ್ ಬೇಕು. ಬರೀ ಸರ್ಕಲ್ನ ಡ್ರಾ ಮಾಡಬೇಕು ಅಂದರೆ ನೀವು ಬ್ಯಾಂಗಲ್ಸ್ನ ಯೂಸ್ ಮಾಡ್ಬೋದು, ಏನಾದರೂ ಯೂಸ್ ಮಾಡ್ಬೋದು. ಬಟ್ ನಮಗೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಲೆಂತಿಂದು ಬೇಕು ಅಂತ ಹೇಳಿದಾಗ ನಾವು ಕಂಪಾಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಜಸ್ಟ್ ಮೆಷರ್ ಮಾಡೋಕ್ಕೆ, ಇಲ್ಲಿ ಡ್ರಾ ಮಾಡ್ಬೋದು ಅಷ್ಟೇ, ಸರ್ಕಲ್ನ ಮೆಷರ್ ಮಾಡೋಕ್ಕಾಗಲ್ಲ. ಜಸ್ಟ್ ಟು ಡ್ರಾ ಎ ಸರ್ಕಲ್ನ ನಾವು ಕಂಪಾಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದನ್ನ ಡಿವೈಡರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಡಿವೈಡರ್. ಎರಡೂ ಕಡೆ ಶಾರ್ಪ್ ಎಡ್ಜ್ ಇದ್ದರೆ ನಾವು ಇದನ್ನ ಏನು ಹೇಳ್ತೀವಿ? ಡಿವೈಡರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ನ್ಯೂ ಫಾರ್ ಯು. ಡಿವೈಡರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಟು ಕಂಪೇರ್ ದ ಲೆನ್ಸ್. ನೀವು ಆಲ್ರೆಡಿ ಪ್ರೀವಿಯಸ್ ಲೆಸನಲ್ಲಿ ಡಿಸ್ಕಸ್ ಮಾಡಿದಿರಿ ನಾವು ಡಿವೈಡರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಇದ್ರ ಮೇಲ್ಗಡೆ ಒಂದು ಪ್ರಾಬ್ಲಮ್ ಕೂಡ ಇತ್ತು ನಿಮಗೆ. ಸ್ಕೇಲಲ್ಲಿ ಅಕ್ಯುರೇಟಾಗಿ ಮೆಷರ್ ಮಾಡೋಕ್ಕಾಗಲ್ಲ, ನಾವು ಡಿವೈಡರಲ್ಲಿ ಅಕ್ಯುರೇಟಾಗಿ ಮೆಷರ್ ಮಾಡ್ಬೋದು. ಆವಾಗೂ ಕೂಡ ನಿಮಗೆಲ್ಲ ಇನ್ಸ್ಟ್ರೂಮೆಂಟ್ನ ಕೊಟ್ಟು ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ. ಸೊ ಇವಾಗ ಕೂಡ ಮತ್ತೊಂದ್ಸಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ದಿಸ್ ಇಸ್ ಡಿವೈಡರ್. ನೆಕ್ಸ್ಟ್ ವಿ ಹ್ಯಾವ್ ಸೆಟ್ ಸ್ಕ್ವೇರ್ಸ್. ಸೊ ಇವು ಸೆಟ್ ಸ್ಕ್ವೇರ್ಸ್ ಅಂತ ಹೇಳ್ತೀವಿ. ಸೆಟ್ ಸ್ಕ್ವೇರ್ ಮೇಲೆ ಕೂಡ ನೀವು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಿ, ಎಕ್ಸಸೈಸ್ ಪ್ರಾಬ್ಲಮ್ ಇತ್ತು. ಇವನ್ನ ನಾವೇನು ಹೇಳ್ತೀವಿ? ಸೆಟ್ ಸ್ಕ್ವೇರ್ಸ್ ಅಂತ ಹೇಳ್ತೀವಿ. ಸೊ ಎರಡು ಟ್ರಯಾಂಗಲ್ ಶೇಪಲ್ಲಿ ಇರೋ ಅಂತ ಇವನ್ನ ನಾವೇನು ಹೇಳ್ತೀವಿ? ಸೆಟ್ ಸ್ಕ್ವೇರ್ಸ್ ಅಂತ ಹೇಳ್ತೀವಿ. ಇವನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ದೀಸ್ ಆರ್ ಸೆಟ್ ಸ್ಕ್ವೇರ್ಸ್. ದಿಸ್ ವಿಲ್ ಬಿ ಇನ್ ಯುವರ್ geometrical instrument box. Go through it.
ಸೊ ಇಲ್ಲೂ ನೋಡ್ರಿ ಒಂದು ಟ್ರಯಾಂಗಲ್ ಶೇಪ್ ಇದೆ ಅಲ್ವಾ. ಸೊ ದಿಸ್ ಇಸ್ one set square and this is another set square. ಇವನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಡ್ರಾ ಎ ಪ್ಯಾರಲಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಲೈನ್. ಹೆಂಗೆ ಪ್ಯಾರಲಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಲೈನ್ನ ಡ್ರಾ ಮಾಡಬೇಕು ಅಂತ ನಿಮಗೆ ಹೈಯರ್ ಕ್ಲಾಸಲ್ಲಿ ಹೋದಾಗ ಗೊತ್ತಾಗುತ್ತೆ. ಸೊ ಈ ಲೆಸನಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಆವಾಗ ಡಿಸ್ಕಸ್ ಮಾಡೋಣ. ಸೊ ದಟ್ ಈಸ್ ಸೆಟ್ ಸ್ಕ್ವೇರ್ ಏನಕ್ಕೆ ಯೂಸ್ ಮಾಡ್ತೀವಿ, ಟು ಡ್ರಾ ಎ ಪ್ಯಾರಲಲ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಲೈನ್. Next, last, that is, you already know what is this. This is protractor. What is the use of protractor? Use of protractor is to measure the angles. Angles na measure ಮಾಡಕ್ಕಿರೋ only one device, that is a protractor. So these are the instruments: scale, compass, divider, set square and protractor. So ಇವನ್ನ ರಿಕಾಲ್ ಮಾಡಿಕೊಂಡು ನೆನ್ಪಿಟ್ಕೊಳ್ರಿ. ಅಟ್ಲೀಸ್ಟ್ ನಿಮಗೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ ಏನಕ್ಕೆ ಯೂಸ್ ಮಾಡ್ತಾರೆ ನಿಮ್ಮ ಜಾಮೆಟ್ರಿ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಎಲ್ಲ ಇನ್ಸ್ಟ್ರೂಮೆಂಟು ನಿಮಗೆ ರಿಲೇಟೆಡ್ ಆಗಿ ಇರಬೇಕು. ಡಿವೈಡರ್ ಆಗಿರ್ಬೋದು, ಸೆಟ್ ಸ್ಕ್ವೇರ್ಸ್ನ ಯೂಸ್ ಮಾಡಲ್ಲ, ಬಟ್ ಅದೇನು ಅಂತ ನೀವು ತಿಳ್ಕೊಂಡಿರ್ಬೇಕು. ಸೊ ದಿಸ್ ಇಸ್ ಅ ಇಂಟ್ರೊಡಕ್ಷನ್. ಲೆಟ್ಸ್ ಟೇಕ್ exercise problem directly. I'll explain while solving the problems only. So let's take exercise 14.1. Draw a circle of radius 3.2 centimeter. ಅಂದ್ರೆ ಅವ್ರು ಏನು ಹೇಳ್ತಿದ್ದಾರೆ, exercise 14.1 ಫಸ್ಟ್ ಕ್ವೆಶನ್ ಅಲ್ಲಿ ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3.2 ಸೆಂಟಿಮೀಟರ್ 3.2 ಸೆಂಟಿಮೀಟರ್ ಇರೋ ಒಂದು ಸರ್ಕಲ್ನ ಡ್ರಾ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಸರ್ಕಲ್ ಡ್ರಾ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಏನು ಅಂದರೆ ಓಪನ್ ದ ಕಂಪಾಸ್ ಅಂತ ಹೇಳ್ತಾರೆ. ಕಂಪಾಸ್ನ ನೀವು ಓಪನ್ ಮಾಡಿ, ಹಿಂಗಿರುತ್ತೆ ಕ್ಲೋಸ್ ಆಗಿ, ಫಸ್ಟು ಓಪನ್ ಮಾಡ್ಕೊಳ್ತೀರಿ. ಓಪನ್ ಮಾಡ್ಕೊಂಡು ಆದಮೇಲೆ ಸ್ಕೇಲ್ನ ತೊಗೋಬೇಕು. ಸ್ಕೇಲ್ನ ತೊಗೊಂಡು ನಿಮ್ಮ ಬುಕ್ ಮೇಲೆ ಇಡ್ತೀರಿ. ನಿಮ್ಮ ಕೈಯಲ್ಲಿ ಓಪನ್ ಆಗಿರೋ ಕಂಪಾಸ್ ಇರುತ್ತೆ. ಸೊ ಇಲ್ಲಿ 0ಇಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. 3.2 ನಿಮಗೆ ಸ್ಕೇಲ್ನ ಹೆಂಗೆ ರೀಡ್ ಮಾಡೋದು ಅಂತ ಗೊತ್ತಿದೆ. 3.2 ಅಂದರೆ 3 ಆದಮೇಲೆ ಬರೋ ಸ್ಮಾಲ್, 3 ಆದಮೇಲೆ ಸಣ್ಣ ಸಣ್ಣ ಲೈನ್ಸ್ ಬರುತ್ತಲ್ಲ, ಅದು ಸೆಕೆಂಡ್ ಲೈನ್. ದಟ್ ಈಸ್ 3.2. 3 ಆದಮೇಲೆ ಬರೋ ಸೆಕೆಂಡ್ ಲೈನ್, ದಟ್ ಈಸ್ 3.2. ಈಗ ನಮಗೆ 3.2 ಸಿಕ್ತು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಪ್ರೊಟ್ರಾಕ್ಟ್ರಲ್ಲಿ ಕಂಪಾಸ್ನ ತೊಗೊಂಡು 3.2 ಸೆಂಟಿಮೀಟರ್ ಇರೋ ರೇಡಿಯಸ್ನ ಇಟ್ಕೊಳ್ತೀರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸೊ ದಿಸ್ ಇಸ್ 3.2 ಸೆಂಟಿಮೀಟರ್. ಈಗ ನೀವು ಸರ್ಕಲ್ನ ಡ್ರಾ ಮಾಡ್ತೀವಿ. ಶಾರ್ಪ್ ಎಡ್ಜ್ನ ಸೆಂಟರಿಗೆ ಇಟ್ಕೊಂಡು ಪೆನ್ಸಿಲ್ ಇರೋದನ್ನ ನಾವು ರೊಟೇಟ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಅ ಸರ್ಕಲ್ ಆಫ್ ರೇಡಿಯಸ್ 3.2 ಸೆಂಟಿಮೀಟರ್. ಸೆಂಟರ್ನ ಓ ಅಂತ ಮಾರ್ಕ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. With the same center O, draw two circles of radii 4 cm and 2.5 cm. Sorry. ಏನು ಹೇಳ್ತಿದ್ದಾರೆ ಅಂದರೆ, ಸೆಕೆಂಡ್ ಕ್ವೆಶನ್ ವಿತ್ ದ ಸೇಮ್ ಸೆಂಟರ್ ಓ ಅಂದರೆ ನಾವು ಒಂದು ಸೇಮ್ ಸೆಂಟರ್ನ ಮಾರ್ಕ್ ಮಾಡ್ಕೋಬೇಕು, ಅದು ಓ ಆಗಿರಬೇಕು. ಡ್ರಾ ಎನಿ 2 ಸರ್ಕಲ್ಸ್ ಆಫ್ ರೇಡಿಯೈ 4 cm ಆ್ಯಂಡ್ 2.5 cm. ಒಂದೇ ಸೆಂಟರಿಂದ ನಾವು 2 ಸರ್ಕಲ್ಸ್ನ ಡ್ರಾ ಮಾಡಬೇಕು. ಒಂದು 4.5 ಸೆಂಟಿಮೀಟರ್ ಆಗಿರಬೇಕು, ಇನ್ನೊಂದು 4 ಸೆಂಟಿಮೀಟರ್ ಆಗಿರಬೇಕು, ಇನ್ನೊಂದು 2.5 ಸೆಂಟಿಮೀಟರ್ ಆಗಿರಬೇಕು. ಸೆಕೆಂಡ್ ಕ್ವೆಶನ್ 4 ಸೆಂಟಿಮೀಟರ್ಗೆ ಇನ್ನೊಂದು 2.5 ಸೆಂಟಿಮೀಟರ್. ಸೊ ಫಸ್ಟ್ ಸೆಂಟರ್ ಓ ಅಂತ ಮಾರ್ಕ್ ಮಾಡ್ಕೊಳ್ತೀವಿ. ಅದಾದಮೇಲೆ ಫಸ್ಟು 2.5, ಯಾಕಂದರೆ ಸ್ಮಾಲ್ ಸರ್ಕಲ್ನ ಡ್ರಾ ಮಾಡ್ಕೊಳ್ಳೋಣ. 0 ಎಕ್ಸಾಕ್ಟ್ 0ಗಿರಬೇಕು. 2.5 ಅಂದರೆ 2 ಆದಮೇಲೆ ಸಿಗೋ 5th ಲೈನ್. ಸೆಂಟರ್ ಓ
2.5 ಸೆಂಟಿಮೀಟರ್ ಸರ್ಕಲ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ವಿತ್ ದ ಸೇಮ್ ಸೆಂಟರಿಂದ 4 ಸೆಂಟಿಮೀಟರ್ ರೇಡಿಯಸ್ ಇರೋ ಸರ್ಕಲ್ನ ಡ್ರಾ ಮಾಡ್ತೀವಿ. 0 ಹತ್ರ ಇಟ್ಕೊಳ್ತೀರಿ, ಅದಾದಮೇಲೆ 4 ತನಕ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. This is 4 centimeter. .5 centimeter and 4 centimeter. Is this clear? So same center ಇಂದ ಸರ್ಕಲ್ಸ್ನ ಡ್ರಾ ಮಾಡಿದರೆ ಅವು ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಡ್ರಾ ಎ ಸರ್ಕಲ್ ಆ್ಯಂಡ್ ಎನಿ ಟೂ ಆಫ್ ಇಟ್ಸ್ ಡಯಾಮೀಟರ್. If you join the ends of these diameters, what is the figure obtained? What figure is obtained if the diameters are perpendicular to each other? How do you check your answers ಅಂತ ಕೇಳ್ತಿದ್ದಾರೆ. ಸೊ ಒಂದೊಂದೇ ಕಂಡೀಷನ್ನ ಮಾಡಿ. ದಿಸ್ ವಾಸ್ ಆನ್ಸರ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವೆಶನ್. ಲೆಟ್ಸ್ ಟೇಕ್ ಥರ್ಡ್ ಕ್ವೆಶನ್. ಡ್ರಾ ಎ ಸರ್ಕಲ್ ಆಫ್ ಎನಿ ರೇಡಿಯಸ್. ಎಷ್ಟೇ ರೇಡಿಯಸ್ ಅಂತ ಮೆನ್ಷನ್ ಮಾಡಿಲ್ಲ, ನಾವು ಎನಿ ರೇಡಿಯಸ್ ಇರೋ ಒಂದು ಸರ್ಕಲ್ನ ಡ್ರಾ ಮಾಡಬೇಕು. So this is the center. ಯಾವಾಗಲೂ ಈ ಥರ ಸ್ಟಾಪ್ ಮಾಡ್ಬೋದು. ಇಲ್ಲಿ ಬೋರ್ಡ್ ಜಾರುತ್ತೆ ಅಂತ ನಾನು ಸ್ಟಾಪ್ ಮಾಡಿದೆ ಅಷ್ಟೇ. ನೀವು ನೋಟ್ಸಲ್ಲಿ ಒಂದೇ ಸಲಗ ಎಲ್ಲಿಗೆ ಸ್ಟಾರ್ಟ್ ಮಾಡಿರ್ತೀರೋ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಡ್ರಾ ಎ ಸರ್ಕಲ್ ಆ್ಯಂಡ್ ಎನಿ ಆಫ್ ಟು ಇಟ್ಸ್ ಡಯಾಮೀಟರ್. ಯಾವುದಾದ್ರು 2 ಡಯಾಮೀಟರ್ನ ಡ್ರಾ ಮಾಡಿರಿ ಅಂತ ಹೇಳ್ತೇವೆ. ಇಫ್ ಯು ಜಾಯಿನ್ ದ ಎಂಡ್ಸ್ ಆಫ್ ದೀಸ್ ಡಯಾಮೀಟರ್ಸ್, what is the figure obtained? What figure is obtained if the diameters are perpendicular to each other? ಅಂದರೆ ಯಾವುದಾದ್ರೂ 2 ಡಯಾಮೀಟರ್ನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಂಡೀಷನಲ್ಲಿ ಏನು ಹೇಳಿದ್ದಾನೆ, ವಾಟ್ ಫಿಗರ್ ಈಸ್ obtained if the diameters are perpendicular. ಡಯಾಮೀಟರ್ಸ್ ಪರ್ಪೆಂಡಿಕ್ಯುಲರ್ ಅಂದರೆ 90 ಡಿಗ್ರಿ. ನೀವು ಇನ್ ಪ್ರೀವಿಯಸ್ ಲೆಸನಲ್ಲಿ ಹೋಗಿ ನೋಡಿದ್ರೆ ಪರ್ಪೆಂಡಿಕ್ಯುಲರ್ ಮೀನ್ಸ್ 2 lines. ಇಫ್ 2 lines ಆರ್ ಇನ್ 90 ಡಿಗ್ರಿ, 2 ಲೈನ್ಸು 90 ಡಿಗ್ರಿನಲ್ಲಿ ಇದ್ದರೆ ಅವನ್ನ ನಾವೇನು ಹೇಳ್ತೀವಿ, ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳ್ತೀವಿ. ಸೊ ಫಸ್ಟು ಒಂದು ಡಯಾಮೀಟರ್ನ ಡ್ರಾ ಮಾಡೋಣ. ಡಯಾಮೀಟರ್ ಮೀನ್ಸ್ ಇಟ್ ಶುಡ್ ಪಾಸ್ ಥ್ರೂ ದ ಸರ್ಕಲ್ಸ್ ಆ್ಯಂಡ್ 2 ಸರ್ಕಲ್ನ ಎಂಡನ್ನ ಟಚ್ ಮಾಡಿದ್ರೆ ಅವನ್ನ ನಾವು ಡಯಾಮೀಟರ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ 1 ಡಯಾಮೀಟರ್. ಆ್ಯಂಡ್ ಇನ್ನೊಂದು ಡಯಾಮೀಟರ್ ಪರ್ಪೆಂಡಿಕ್ಯುಲರ್ ಇರಬೇಕು ಅಂದರೆ ನಾವೇನು ಮಾಡಬೇಕು, ಪ್ರೊಟ್ರಾಕ್ಟರ್ನ ತಗೊಂಡು 90 ಡಿಗ್ರಿಗೆ ಇಟ್ಕೊಂಡು ಹಾಕಬೇಕು. ಸೊ ಇಲ್ಲಿ ಸೆಂಟರ್ ಪಾಯಿಂಟಿಗೆ ಇಟ್ಕೊಂಡು 90 ಡಿಗ್ರಿನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 90 ಡಿಗ್ರಿ ಇದೆ. ಈಗ ಡಯಾಮೀಟರ್ನ ಡ್ರಾ ಮಾಡ್ತೀರ. ಈಗ ಡಯಾಮೀಟರ್ಸ್ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಇಫ್ ಯು ಜಾಯಿನ್ ದ ಎಂಡ್ಸ್ ಆಫ್ ದೀಸ್ ಡಯಾಮೀಟರ್ಸ್, ಸೊ ಎಂಡ್ಸ್ ಆಫ್ ದೀಸ್ ಡಯಾಮೀಟರ್ನ ಜಾಯಿನ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. we join the ends of the diameter. ಏನು ಹೇಳ್ತಿದ್ದಾರೆ ಅದಾದಮೇಲೆ, ವಾಟ್ ಈಸ್ ದ ಫಿಗರ್ ಒಬ್ಟೈನ್, ಏನು ಫಿಗರ್ ನಿಮಗೆ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಾವು ಈಗ ಎಂಡ್ ಆಫ್ ದ ಡಯಾಮೀಟರ್ನ ಜಾಯಿನ್ ಮಾಡಿದಾಗ ನಮಗೆ ಗೊತ್ತಾಗ್ತಾ ಇದೆ, ಇಟ್ ಶುಡ್ ಬಿ ಐದರ್ ಇನ್ ದ ಯಾವ ಶೇಪಲ್ಲಿದೆ, ಒಂದು ನಮಗೆ ಸರ್ಕಲ್ ಸ್ಕ್ವೇರ್ ಶೇಪಲ್ಲಿ ಇರಬೇಕು, ಅನದರ್ ಆರ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರಬೇಕು. ಅದಾದಮೇಲೆ ಏನು ಹೇಳ್ತಿದ್ದಾರೆ,
ಹೌ ಡು ಯು ಚೆಕ್ ಯುವರ್ ಆನ್ಸರ್ಸ್? ನಾವು ಮೆಷರ್ ಮಾಡಿ ನೋಡ್ತೀವಿ. ಈಗ ಫಸ್ಟ್ ಸರ್ಕಲ್ನ ಡ್ರಾ ಮಾಡಿದ್ವಿ, ಅದಾದಮೇಲೆ ಒಂದು ಡಯಾಮೀಟರ್ನ ಡ್ರಾ ಮಾಡಿ ಅದಕ್ಕೆ 90 ಡಿಗ್ರಿ ಎಕ್ಸಾಕ್ಟ್ 90 ಡಿಗ್ರಿ ಇಟ್ಕೊಂಡು ನಾವು ಇನ್ನೊಂದು ಡಯಾಮೀಟರ್ನ ಡ್ರಾ ಮಾಡಿದ್ವಿ. ಯಾಕೆ 90 ಡಿಗ್ರಿನೇ ಇಟ್ಕೊತೀವಿ ಅಂದರೆ ಅವ್ರು ಏನು ಹೇಳಿದ್ದಾರೆ, ಪರ್ಪೆಂಡಿಕ್ಯುಲರ್ 2 ಡಯಾಮೀಟರ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ. ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ಮೇಲೆ ಎಂಡ್ಸ್ ಆಫ್ ದ ಡಯಾಮೀಟರ್ಸ್ನ ಜಾಯಿನ್ ಮಾಡಿದ್ವಿ. ಸೊ ಈಗ ಏನು ಹೇಳ್ತಿದ್ದಾರೆ, ಯಾವ ಫಿಗರ್ ಒಪ್ಟೇನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಫಿಗರ್ ಯಾವ್ದು ಸಿಗ್ತಾ ಇದೆ ಅಂದರೆ ನಮಗೆ ನೀವು ಫಿಗರ್ ಯಾವ್ದು ಸಿಗುತ್ತೆ ಅಂದರೆ ನಮಗೆ ಸ್ಕ್ವೇರ್ ಶೇಪ್ ಸಿಗುತ್ತೆ. ಸೊ ಸ್ಕ್ವೇರ್ ಶೇಪ್ ನೀವು ಮೆಷರ್ ಮಾಡಿದ್ರೆ ಆಲ್ ಸೈಡ್ಸ್ನ ಮೆಷರ್ ಮಾಡಿದ್ರೆ ನಮಗೆ ಸ್ಕ್ವೇರ್ ಶೇಪ್ ಸಿಗುತ್ತೆ. ಹೆಂಗೆ ನೀವು ಚೆಕ್ ಮಾಡ್ತೀರಿ ಅಂದರೆ, ನೀವು ಎಷ್ಟು ಸರ್ಕಲ್ನ ಹಾಕಿರ್ತೀರಲ್ವ, ಹಾಕಿ ಎಷ್ಟು ಲೆಂತ್ಸ್ ಬಂದಿದೆ, ಎಲ್ಲದು ಲೆಂತ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿ, ಎಲ್ಲ ಲೆಂತ್ಸು ಈಕ್ವಲ್ ಇದ್ದರೆ ನಾವು ಸ್ಕ್ವೇರ್ ಶೇಪಲ್ಲಿ ಇದೆ ಅಂತ ಹೇಳ್ತಾ ಹೋಗ್ತೀವಿ. ಈಸ್ ದಿಸ್ ಕ್ಲಿಯರ್? ಸೊ ದಿಸ್ ಇಸ್ ಹೌ ವಿ ವಿಲ್ ಗೋಯಿಂಗ್ ಟು ಡ್ರಾ. ಇವೆರಡು ಡಯಾಮೀಟರ್ಸ್. ಸೊ ಇವನ್ನ ಕಾರ್ಡ್ಸ್ ಅಂತಲೂ ಹೇಳ್ಬೋದು. ಕಾರ್ಡ್ಸಿನ ಡೆಫಿನೇಷನ್ ಗೊತ್ತಿದೆ ನಿಮಗೆ, ದಿಸ್ ಆರ್ ಕಾರ್ಡ್ಸ್. ನೆಕ್ಸ್ಟ್ ಫೋರ್ತ್ ಕ್ವೆಶನ್, ಡ್ರಾ ಎನಿ ಸರ್ಕಲ್ ಆ್ಯಂಡ್ ಮಾರ್ಕ್ the points A, B and C such that A is on the circle, B is in the interior of the circle, C is in the exterior of the circle. ಅಂದರೆ ಡ್ರಾ ಎನಿ ಸರ್ಕಲ್ ಮೀನ್ಸ್ ಯಾವುದಾದ್ರೂ ಒಂದು ಸರ್ಕಲ್ ಮೀನ್ಸ್ ದೇ ಡಿಂಟ್ ಮೆನ್ಷನ್ ಪರ್ಟಿಕ್ಯುಲರ್ ರೇಡಿಯಸ್, ಯಾವುದೇ ರೇಡಿಯಸ್ ಇರಲ್ಲ, ನಮಗೆ ಇಷ್ಟ ಬಂದಿರೋದು ಒಂದು ರ್ಯಾಂಡಮ್ ಆಗಿ ಸರ್ಕಲ್ನ ಡ್ರಾ ಮಾಡಬೇಕು. ಸೊ ಡ್ರಾ ಎನಿ ಸರ್ಕಲ್, ಮಾರ್ಕ್ ಪಾಯಿಂಟ್ಸ್ ಎ ಬಿ ಆ್ಯಂಡ್ ಸಿ ಅಂತ ಹೇಳಿದ್ದಾರೆ. ಎ ಈಸ್ ಆನ್ ದ ಸರ್ಕಲ್, ಎ ಈಸ್ ಆನ್ ದ ಸರ್ಕಲ್ ಅಂದರೆ ಈ ಸರ್ಕಲ್ನ ಏನು ಡ್ರಾ ಮಾಡಿರ್ತೀವಲ್ಲ ಅದಕ್ಕೆ ನಾವು ಆನ್ ದ ಸರ್ಕಲ್ ಅಂತ ಹೇಳ್ತೀವಿ. ಎ ಈಸ್ ಆನ್ ದ ಸರ್ಕಲ್ ಆ್ಯಂಡ್ ಬಿ ಈಸ್ ಇನ್ ದ ಇಂಟೀರಿಯರ್ ಮೀನ್ಸ್ ಇನ್ಸೈಡ್, ಬಿನ ನಾವು ಇನ್ಸೈಡ್ ಸರ್ಕಲಲ್ಲಿ ಬರಿತೀವಿ. ನೆಕ್ಸ್ಟ್ ಸಿ ಈಸ್ ಇನ್ ದ ಎಕ್ಸ್ಟೀರಿಯರ್ ಆಫ್ ದ ಸರ್ಕಲ್, ಸಿನ ನಾವು ಎಕ್ಸ್ಟೀರಿಯರ್ ಮೀನ್ಸ್ outside the circle na draw ಮಾಡ್ತೀವಿ. C is in the exterior of the circle. So this is the answer. And fifth one, let A comma B comma be the center of two circles of equal radii. Draw them so that each one of them passes through the center of the other. Let them intersect at C and D. Examine whether AB bar and CD bar are right angles. So ಒಂದೊಂದೇ ಸೆಂಟೆನ್ಸ್ನ ಡ್ರಾ ಮಾಡ್ಕೊತಾವನ ಅವಾಗ ಈಸಿ ಆಗುತ್ತೆ. ಲೆಟ್ ಎ ಕಾಮ ಬಿ ದ ಸೆಂಟರ್ಸ್ ಆಫ್ ಟೂ ಸರ್ಕಲ್, ಅಂದರೆ ಎರಡು ಸರ್ಕಲ್ನ ಡ್ರಾ ಮಾಡಬೇಕು, ಅದಕ್ಕೆ ಸೆಂಟರ್ಸ್ ಎ ಕಾಮ ಬಿ ಅಂತ ಮೆನ್ಷನ್ ಮಾಡಬೇಕು. ಆ್ಯಂಡ್ ಈಕ್ವಲ್ ರೇಡಿಯಸ್, ಎರಡು ಸರ್ಕಲ್ದು ರೇಡಿಯಸ್ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಸೊ ಒಂದು ಸರ್ಕಲ್ದು ರೇಡಿಯಸ್ 3 ಸೆಂಟಿಮೀಟರ್ ತೊಗೊಂಡ್ರೆ ಇನ್ನೊಂದು ಸರ್ಕಲ್ದು ಕೂಡ ರೇಡಿಯಸ್ನ 3 ಸೆಂಟಿಮೀಟರ್ ತೊಗೋಬೇಕು. ಡ್ರಾ ದೆಮ್ ಸೋ ದಟ್ ಈಚ್ ಒನ್ ಆಫ್ ದೆಮ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ದ ಅದರ್, ಅಂದರೆ ಒಂದು ಸರ್ಕಲು ಇನ್ನೊಂದು ಸರ್ಕಲ್ನ ಸೆಂಟರಿಂದ ಪಾಸ್ ಆಗಬೇಕು. ಸೊ ಅದು ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟು ಈ ಸರ್ಕಲ್ನ 3 ಸೆಂಟಿಮೀಟರ್ ಇಟ್ಕೊಂಡು ಬಿಡೋಣ. 3 ಸೆಂಟಿಮೀಟರ್ ಸರ್ಕಲ್ ತೊಗೊಂಡು ರೇಡಿಯಸ್ ತೊಗೊಂಡು ಡ್ರಾ ಮಾಡೋಣ 0 ಇಂದ 3 ತನಕ. ಸೊ 3 ಸೆಂಟಿಮೀಟರ್ ತೊಗೊಂಡು ಸ್ವಲ್ಪ ದೊಡ್ಡದಾಗಿ ತೊಗೊಳ್ತೀನಿ, ಕಾಣಿಸಲ್ಲ, ಇಲ್ಲ ಅಂದರೆ 4 ಸೆಂಟಿಮೀಟರ್ ತೊಗೊಳ್ಳೋಣ, 4 or 5. ನಿಮಗೆ ಟೆಕ್ಸ್ಟ್ ನೋಟ್ಸಲ್ಲಿ ಎಷ್ಟು ಈಸಿ ಆಗುತ್ತೋ ಅಷ್ಟು ತೊಗೋಬೋದು. ಸೊ ಹಿಯರ್ ಐ ಟುಕ್ 5 ಸೆಂಟಿಮೀಟರ್.
ಅವ್ರು ಏನು ಹೇಳ್ತಿದ್ದಾರೆ, ಈ ಎರಡೂ ಸರ್ಕಲಿಂದ ರೇಡಿಯಸ್ ಈಕ್ವಲ್ ಇರಬೇಕು ಆ್ಯಂಡ್ ಒಂದು ಸರ್ಕಲಿಂದು ಸೆಂಟರ್ ಇನ್ನೊಂದು ಸೆಂಟರಿನ ಸರ್ಕಲಲ್ಲಿ ಪಾಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಆಗ ಏನು ಮಾಡ್ತೀವಿ ಅಂದರೆ, ಸೊ ಇನ್ನೊಂದು ಸರ್ಕಲಿಂದು ಸೆಂಟರ್ ಇಲ್ಲೇ ತೊಗೋಬೇಕು, ಇಲ್ಲ ಅಂದರೆ ಅದು ಪಾಸ್ ಆಗಲ್ಲ. ಇನ್ನೊಂದು ಸರ್ಕಲ್ನ ಇಲ್ಲಿ ತೊಗೊಂಡ್ರೆ ನೋಡ್ರಿ, ಅದು ಇಲ್ಲಿಂದಾನೇ ಪಾಸ್ ಆಗುತ್ತೆ, ಎಕ್ಸಾಕ್ಟಾಗಿ ಇಲ್ಲಿಂದಾನೇ ಪಾಸ್ ಆಗುತ್ತೆ. ನಾವು ಕಂಪಾಸ್ ಏನೂ ಚೇಂಜ್ ಮಾಡಿಲ್ಲ. ಸೊ ಇನ್ನೊಂದು ಸರ್ಕಲಿನ ಸೆಂಟರು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ಈಗ ಹೇಳ್ಬೋದು, ಡ್ರಾ ದೆಮ್ ಸೋ ದಟ್ ಈಚ್ ಒನ್ ಆಫ್ ದೆಮ್ ಪಾಸಸ್ ಥ್ರೂ ದ ಸೆಂಟರ್ ಆಫ್ ದ ಅದರ್. ನೋಡ್ರಿ, ಈ ಸರ್ಕಲ್ಲು ಫಸ್ಟ್ ಸರ್ಕಲ್ಲು ಸೆಕೆಂಡ್ ಸರ್ಕಲ್ನ ಸೆಂಟರಿಂದ ಪಾಸ್ ಆಗಿದೆ. ಅದೇ ಥರ ಸೆಕೆಂಡ್ ಸರ್ಕಲ್ಲು ಫಸ್ಟ್ ಸರ್ಕಲ್ನ ಸೆಂಟರಿಂದ ಪಾಸ್ ಆಗಿದೆ. ಸೊ ಏನು ಹೇಳಿದ್ದಾರೆ, ಲೆಟ್ ದೆಮ್ ಇಂಟರ್ಸೆಕ್ಟ್ ಅಟ್ ಸಿ ಆ್ಯಂಡ್ ಡಿ. ಇಂಟರ್ಸೆಕ್ಷನ್ ಅಂದರೆ ಆ ಎರಡು ಸರ್ಕಲ್ಸ್ ಮೀಟ್ ಆಗೋ ಪಾಯಿಂಟ್ನ ಏನು ಹೇಳಿದ್ದಾರೆ, ಪಾಯಿಂಟ್ ಸಿ ಆ್ಯಂಡ್ ಪಾಯಿಂಟ್ ಡಿ. ಪಾಯಿಂಟ್ ಸಿ ಆ್ಯಂಡ್ ಪಾಯಿಂಟ್ ಡಿನಲ್ಲಿ ಮೀಟ್ ಆಗಬೇಕು ಅಂತ ಹೇಳಿದ್ದಾರೆ, ಸಿ ಆ್ಯಂಡ್ ಡಿ. ಎಕ್ಸಾಮಿನ್ ವೆದರ್ ಎ ಬಿ ಬಾರ್ ಆ್ಯಂಡ್ ಸಿ ಡಿ ಬಾರ್ ಆರ್ ಅಟ್ ರೈಟ್ ಆ್ಯಂಗಲ್. ಸೊ ಎ ಬಿ ಬಾರ್ ಅಂದರೆ ಎ ಮತ್ತು ಬಿ ಬಾರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಆ ಎರಡು ಪಾಯಿಂಟ್ಸ್ ನಡುವೆ ಒಂದು ಲೈನ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಎ ಬಿ ನಡುವೆ ನಾವು ಲೈನ್ ಹಾಕಿಲ್ಲ, ಎ ಬಿ ಬಾರ್ ಅಂತ ಕೊಟ್ಟಿರೋದಕ್ಕೆ ನಾವೇನು ಮಾಡಬೇಕು, ಲೈನ್ ಹಾಕಬೇಕು. ಆ್ಯಂಡ್ ಸಿ ಡಿ ಬಾರ್, ಸೊ ಸಿ ಡಿ ಬಾರಿಗೂ ಕೂಡ ಒಂದು ಲೈನ್ ಹಾಕಬೇಕು. ಎ ಬಿ ಬಾರ್ ಒಂದು ಲೈನ್ ಹಾಕಿದ್ವಿ, ಸಿ ಡಿ ಬಾರಿಗೆ ಒಂದು ಲೈನ್ ಆಗಿದೆ. ಏನು ಹೇಳ್ತಿದ್ದಾರೆ, ಎಕ್ಸಾಮಿನ್ ವೆದರ್ ಎ ಬಿ ಬಾರ್ ಆ್ಯಂಡ್ ಸಿ ಡಿ ಬಾರ್ ಆರ್ ಅಟ್ ರೈಟ್ ಆ್ಯಂಗಲ್ಸ್. ಎರಡೂ ಕೂಡ ರೈಟ್ ಆ್ಯಂಗಲ್ಸಲ್ಲಿ ಇದೆನಾ ಚೆಕ್ ಮಾಡಿರಿ ಅಂತ ಹೇಳಿದೆ. ಸೊ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮಗೆ, ಎರಡು ರೈಟ್ ಆ್ಯಂಗಲ್ಸಲ್ಲಿ ಇದೆ. ಸೊ ಎ ಬಿ ಬಾರ್ ಆ್ಯಂಡ್ ಸಿ ಡಿ ಬಾರ್ ಅಟ್ ರೈಟ್ ಆ್ಯಂಗಲ್ಸ್. ಹೆಂಗೆ ಡ್ರಾ ಮಾಡಿದ್ವಿ, ಫಸ್ಟು ಒಂದು ಸರ್ಕಲ್ನ ಡ್ರಾ ಮಾಡಿದ್ವಿ, ಇನ್ನೊಂದು ಸರ್ಕಲ್ನ ಸೆಂಟರ್ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಸೆಂಟರಲ್ಲಿ ಅದೇ ಸೆಂಟರ್ ಪಾಯಿಂಟ್ ಇಟ್ಕೊಂಡು ಇನ್ನೊಂದು ಸರ್ಕಲ್ನ ಡ್ರಾ ಮಾಡಿದ್ವಿ. ಈಗ ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ ಥ್ರೂ ಪಾಸ್ ಆಗಿದೆ, ಸೆಕೆಂಡ್ ಸರ್ಕಲ್ ಫಸ್ಟ್ ಸರ್ಕಲ್ ಥ್ರೂ ಪಾಸ್ ಆಗಿದೆ. ಅದಾದಮೇಲೆ ಅವು ಎರಡು ಮೀಟ್ ಆಗಿರೋ ಪಾಯಿಂಟ್ನ ಸಿ ಆ್ಯಂಡ್ ಡಿ ಅಂತ ಮಾರ್ಕ್ ಮಾಡಿದ್ವಿ. ಸೊ ಸಿ ಆ್ಯಂಡ್ ಡಿಗೆ ಒಂದು ಲೈನು, ಎ ಆ್ಯಂಡ್ ಬಿಗೆ ಇನ್ನೊಂದು ಲೈನ್ನ ಡ್ರಾ ಮಾಡಿ ಆ ಎರಡು ಲೈನ್ಸು 90 ಡಿಗ್ರಿನಲ್ಲಿ ಮೀಟ್ ಆಗ್ತಾ ಇದೆ. ಅವನ್ನ ನಾವೇನು ಹೇಳ್ಬೋದು, ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ 5th question. Let's go for next topic, that is ಲೈನ್ ಸೆಗ್ಮೆಂಟ್. ಸೊ ನೀವು ಆಲ್ರೆಡಿ ಡೆಫಿನೇಷನ್ ಕೂಡ ಕಲಿಸಿದಿರಿ. ಏನು ಲೈನ್ ಸೆಗ್ಮೆಂಟ್ ಅಂದರೆ, ಲೈನ್ ಸೆಗ್ಮೆಂಟಿಗೆ ಯಾವಾಗಲೂ 2 ಪಾಯಿಂಟ್ಸ್ ಇರುತ್ತೆ, ಹೌದಲ್ಲ? ಸೊ ಲೈನ್ ಅಂದರೆ ನಾವು ಫುಲ್ ಹಿಂಗೆ ಬರೀತಾ ಹೋಗ್ತೀವಿ. ಲೈನ್ ಸೆಗ್ಮೆಂಟ್ ಅಂದರೆ ಪಾರ್ಟ್ ಆಫ್ ಲೈನ್ಸ್, ಪಾರ್ಟ್ ಆಫ್ ಲೈನ್, ಪೋರ್ಷನ್ ಆಫ್ ಲೈನನ್ನು ನಾವೇನು ಹೇಳ್ತೀವಿ, ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ನಾವೇನು ಕಲಿತೀವಿ ಅಂದರೆ ಕನ್ಸ್ಟ್ರಕ್ಷನ್ ಆಫ್ ಲೈನ್ ಸೆಗ್ಮೆಂಟ್. ಕನ್ಸ್ಟ್ರಕ್ಷನ್ ಆಫ್ ಲೈನ್ ಸೆಗ್ಮೆಂಟ್. ಇಲ್ಲಿ ಪ್ರಾಕ್ಟಿಕಲ್ ಜಾಮಿಟ್ರಿ ಅಂತ ಹೇಳಿದೆ ಅಲ್ವಾ, ನೀವು ಸರ್ಕಲ್ ಬಗ್ಗೆನೂ ಕಲ್ತಿದ್ರಿ, ಬಟ್ ಇಲ್ಲಿ ಪ್ರಾಕ್ಟಿಕಲಾಗಿ ಸರ್ಕಲ್ನ ಹೆಂಗೆ ಡ್ರಾ ಮಾಡೋದು ಅಂತ ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಕ್ಟಿಕಲ್ ಜಾಮಿಟ್ರಿ ಆ್ಯಂಡ್ ಓನ್ಲಿ ಜಾಮಿಟ್ರಿ. ಸೊ ಈಗ ಲೈನ್ ಸೆಗ್ಮೆಂಟ್ಸ್ನ ಹೆಂಗೆ ಡ್ರಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲೂ ಅಷ್ಟೇ ಡೈರೆಕ್ಟ್ ಎಕ್ಸಸೈಸ್ ತೊಗೊಂಡು ನಾನು ಲೈನ್ ಸೆಗ್ಮೆಂಟ್ನ ಹೆಂಗೆ ಡ್ರಾ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 14.2. ಲೈನ್ ಸೆಗ್ಮೆಂಟ್ ಅಂದರೆ ಪೋರ್ಷನ್ ಆಫ್ ಎ ಲೈನ್, ಅದನ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡೋಣ. ಎಕ್ಸಸೈಸ್ 14.2. ಫಸ್ಟ್ ಕ್ವೆಶನ್, ಡ್ರಾ ಎ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 7.3 cm ಯೂಸಿಂಗ್ ಎ ರೂಲರ್. ಸೊ ಇಲ್ಲಿ ಕಂಪಾಸ್ನ ಯೂಸ್ ಮಾಡೋಕ್ಕೆ ಹೇಳಿಲ್ಲ, ಬರೀ ರೂಲರ್ನ ಯೂಸ್ ಮಾಡಿ ಒಂದು ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಎಕ್ಸಸೈಸ್ 14.2 ಫಸ್ಟ್ ಕ್ವೆಶನ್, ಡ್ರಾ ಎ ಲೈನ್ ಸೆಗ್ಮೆಂಟ್ ಮೀನ್ಸ್ 7.2 cm ಒಂದು ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡ್ತೀವಿ. 7.2 ಅಂದರೆ 7 ಆದಮೇಲೆ ಸೆಕೆಂಡ್ ಲೈನ್ನ ನಾವು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ, 7.2 cm. ನೆಕ್ಸ್ಟ್ ಸೆಕೆಂಡ್ ಒನ್, ಕನ್ಸ್ಟ್ರಕ್ಟ್ ಎ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 5.6 cm ಯೂಸಿಂಗ್ ರೂಲರ್ ಆ್ಯಂಡ್ ಕಂಪಾಸ್. ಇಲ್ಲಿ ಏನು ಹೇಳ್ತಿದ್ದಾರೆ, ರೂಲರ್ನ ಯೂಸ್ ಮಾಡಿ ಕಂಪಾಸ್ನ ಯೂಸ್ ಮಾಡಿ ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ ಲೈನ್ ಸೆಗ್ಮೆಂಟ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ರ್ಯಾಂಡಮ್ ಆಗಿ ಒಂದು ಲೈನ್ ಹಾಕ್ಕೋಬೇಕು. ರ್ಯಾಂಡಮ್ ಮೀನ್ಸ್ ಮೆಷರ್ ಮಾಡಬಾರ್ದು, ಜಸ್ಟ್ ಸ್ಕೇಲ್ನ ಇಟ್ಕೊಂಡು
ಒಂದು ಲೈನನ್ನು ಹಾಕ್ತೀರಿ ವಿತೌಟ್ ಮೆಷರಿಂಗ್, ಒಂದು ಲೈನನ್ನು ಹಾಕ್ತಾರೆ. ಸೊ ಫಸ್ಟ್ ಸ್ಟೆಪ್ಪು ವಿತೌಟ್ ಮೆಷರಿಂಗ್ ವಿಲ್ ಡ್ರಾ ದ ಒನ್ ಲೈನ್. ಅವ್ರು ಏನು ಹೇಳ್ತಿದ್ದಾರೆ, ಕನ್ಸ್ಟ್ರಕ್ಟ್ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 5.6 ಸೆಂಟಿಮೀಟರ್. ಸೊ ಒಂದು ರ್ಯಾಂಡಮ್ ಆಗಿ ಲೈನ್ ಹಾಕ್ತೀರಾ. ಅದಾದಮೇಲೆ ಅವ್ರು ಹೇಳಿರೋದು 5.6ಗೆ ಲೈನ್ ಸೆಗ್ಮೆಂಟ್ ಡ್ರಾ ಮಾಡೋಕ್ಕೆ ಹೇಳಿದಾರಲ್ವ, ಅದಕ್ಕೆ ನೀವು ಸ್ಕೇಲ್ನ ಇಷ್ಟು ದಿನ ನೀವು 5.6 ಸೆಂಟಿಮೀಟರ್ ಲೈನ್ನ ಡ್ರಾ ಮಾಡಿರಿ ಅಂದರೆ ಬರೀ ಸ್ಕೇಲ್ನ ಯೂಸ್ ಮಾಡ್ತಿದ್ರಿ. ಈಗ ನೀವು ಕಂಪಾಸ್ನ ಯೂಸ್ ಮಾಡಿ ಹೆಂಗೆ ಡ್ರಾ ಮಾಡೋದು ಅಂತ ತಿಳ್ಕೊಳ್ತೀರಾ. 5.6 ಮೀನ್ಸ್ ಹಿಯರ್ ಆಫ್ಟರ್ 5 ಯು ಹ್ಯಾವ್ ಟು ಗೋ ಫಾರ್ 6 ಪಾಯಿಂಟ್ಸ್. 5.6 5 ಆದಮೇಲೆ 6th ಲೈನ್ಗೆ 5.6 ಅಂತ. ಸೊ ಈಗ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇಟ್ಕೊಂಡು 5.6ಗೆ ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಆರ್ಕ್ ಅಂದರೆ ನೀವು ಪೋರ್ಷನ್ ಆಫ್ ಸರ್ಕಲ್ ಅಂತ ಕಲ್ತಿದ್ರಿ ಡೆಫಿನೇಷನ್ ಪ್ರೀವಿಯಸ್ ಲೆಸನಲ್ಲಿ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಂಡು 5.6ಗೆ ಒಂದು ಆರ್ಕ್ನ ಕಟ್ ಮಾಡ್ತೀರಿ. ಇದನ್ನ ನಾವೇನು ಕಂಪಾಸ್ನ ಯೂಸ್ ಮಾಡಿ ಒಂದು ಸಣ್ಣ ಪೋರ್ಷನ್ನ ಕಟ್ ಮಾಡ್ತೀವಲ್ಲ, ಅದನ್ನ ಏನು ಹೇಳ್ತೀವಿ, ಆರ್ಕ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅ ಲೈನ್ ಸೆಗ್ಮೆಂಟ್ ಆಫ್ 5.6 ಸೆಂಟಿಮೀಟರ್. ಅಲ್ಲಿ ರಿಪೀಟ್, ಫಸ್ಟು ರ್ಯಾಂಡಮ್ ಆಗಿ ಒಂದು ಸರ್ಕಲ್ನ ಡ್ರಾ ಮಾಡ್ತೀರಿ, ಸ್ಕೇಲ್ನ ಯೂಸ್ ಮಾಡಿ ಕಂಪಾಸ್ನ 5.6ಗೆ ಫಿಕ್ಸ್ ಮಾಡಿಕೊಂಡು ಈ ಪಾಯಿಂಟಲ್ಲಿ ಇಟ್ಕೊಂಡು ಒಂದು ಆರ್ಕ್ನ ಕಟ್ ಮಾಡ್ತೀವಿ. ದಟ್ ರೆಪ್ರೆಸೆಂಟ್ಸ್ ದ 5.6 centimeter line segment. Next, third question. Construct AB bar of length 7.8 centimeter. From this, cut off 4.7 centimeter. Measure BC. Construct AB bar of length 7.8 centimeter. ಅಂದರೆ ಫಸ್ಟು ಎ ಬಿ ಬಾರ್ ಅಂತ 7.88 ಸೆಂಟಿಮೀಟರ್ ಇರೋ ಲೈನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಹೆಂಗೆ ಮಾಡ್ತೀರಿ, ಒಂದು ಸ್ಕೇಲ್ನ ತೊಗೊಳ್ತೀರಿ, ರ್ಯಾಂಡಮ್ ಆಗಿ ಒಂದು ಲೈನ್ನ ಹಾಕ್ಕೊಳ್ತೀರಿ. ಕನ್ಸ್ಟ್ರಕ್ಟ್ ಅಂತ ಕೊಟ್ಟರೆ ನಾವು ರೂಲರ್ ಆ್ಯಂಡ್ ಕಂಪಾಸ್ ಎರಡನ್ನೂ ಯೂಸ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಈಸ್ ಅ ರೂಲರ್ ಆ್ಯಂಡ್ ನೆಕ್ಸ್ಟ್ ಲೆಟ್ಸ್ ಯೂಸ್ ದ ಸ್ಕೇಲ್. ಕಂಪಾಸ್ ಎಷ್ಟು ಹೇಳಿದ್ದಾರೆ, 7.8 ಸೆಂಟಿಮೀಟರ್. ಸೊ 7.8ಗೆ ಒಂದು 7.8 7 ಆದಮೇಲೆ 8th ಲೈನ್ 7.8. ಸೊ 7.8ಗೆ ಇಟ್ಕೊಳ್ತೀವಿ. 7.8ಗೆ ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಸೊ ದಿಸ್ ಇಸ್ ಎ ಬಿ ಬಾರ್ ಆಫ್ ಲೆಂತ್ 7.8 ಸೆಂಟಿಮೀಟರ್. ಅದಾದಮೇಲೆ ಏನು ಹೇಳಿದ್ದಾರೆ, ಫ್ರಮ್ ದಿಸ್ ಕಟ್ ಆಫ್ ಎ ಸಿ ಬಾರ್ ಆಫ್ ಲೆಂತ್ 4.7 ಸೆಂಟಿಮೀಟರ್. ಇದರಿಂದ 4.7 ಎ ಸಿ ಕಟ್ ಮಾಡಬೇಕು. ಎ ಆಲ್ರೆಡಿ ಇಲ್ಲಿದೆ, ಸಿ ಎಷ್ಟು ಕಟ್ ಮಾಡಬೇಕು, 4.7. ಸೊ ಕಂಪಾಸ್ನ ಯೂಸ್ ಮಾಡಿ 4.7ನ ಮೆಷರ್ ಮಾಡ್ಕೋಬೇಕು. 4.7. ಸೊ ಸೆಂಟರ್ ಪಾಯಿಂಟ್ ಇಟ್ಕೊಂಡು ಎ ಸಿ ಇಲ್ಲಿಗೆ ಯಾಕೆ ಇಟ್ಕೊಳ್ತೀವಿ ಅಂದರೆ ಒಂದು ಪಾಯಿಂಟ್ ಆಲ್ರೆಡಿ ಎ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎ ಸಿ ಮೀನ್ಸ್ ಹಿಯರ್ ವಿ ವಿಲ್ ಕಟ್, ದಿಸ್ ವಿಲ್ ಬಿಕಮ್ ಎ ಸಿ. ಎ ಸಿ ಇಸ್ 4.7 centimeter. ಎ ಬಿ ಇಸ್ ಈಕ್ವಲ್ಸ್ ಟು 7.8. ಎ ಸಿ ಇಸ್ ಈಕ್ವಲ್ಸ್ ಟು 4.7. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಮೆಷರ್ ಬಿ ಸಿ ಅಂತ ಕೇಳಿದ್ದಾರೆ. ಸೊ ಮೆಷರ್ ಬಿ ಸಿ, ಬಿ ಸಿನ ಮೆಷರ್ ಮಾಡಿದರೆ ಎಷ್ಟಿರುತ್ತೆ ಅಂತ ನೋಡ್ಬೇಕು. ಬಿ ಸಿ ಮೆಷರ್ ಮಾಡಿದರೆ here exactly we have 3.1 centimeter. BC is equals to 3.1 centimeter. ಸೊ ಎಲ್ಲ ಆ್ಯಡ್ ಮಾಡಿ ನೋಡಿರಿ. 7 + 1 8, 4 + 3 7. ಎ ಬಿ ಎಷ್ಟಾಯಿತು, 7.8 centimeter. ನೆಕ್ಸ್ಟ್ ಫೋರ್ತ್ ಒನ್. ಗಿವನ್ ಎ ಬಿ ಬಾರ್ ಆಫ್ ಲೆಂತ್ 3.9 centimeter. Construct PQ bar such that the length of PQ bar is twice that of AB bar. Verify the measurement. Hint ಕೊಟ್ಟಿದ್ದಾರೆ, construct PX bar such that PX bar is equals to length of AB bar. Then cut off XQ bar such that XQ also has length of AB bar. ಅಂದರೆ AB bar ಅನ್ನೋದು ಬಾರ್ ಮೀನ್ಸ್ ಲೆಂತ್ ಲೈನ್. ಎ ಬಿ ಬಾರ್ ಆಫ್ ಲೆಂತ್ 3.9 centimeter ಇದೆ. ಸೊ ಅದರದ್ದು ಕನ್ಸ್ಟ್ರಕ್ಟ್ ಪಿ ಕ್ಯೂ ಬಾರ್ ಸಚ್ ದಟ್ ದ ಲೆಂತ್ ಆಫ್ ಪಿ ಕ್ಯೂ ಈಸ್ ಟ್ವೈಸ್ ದಟ್ ಆಫ್ ಎ ಬಿ. ಟ್ವೈಸ್ ಅಂದರೆ ಡಬಲ್ ಅಂತ ಹೇಳ್ತೀವಿ. ಸೊ
ಎ ಬಿದು ಲೆಂತ್ ಎಷ್ಟು ಹೇಳಿದ್ದಾರೆ 3.9 ಸೆಂಟಿಮೀಟರ್. ಬಟ್ ನಾವು ಡ್ರಾ ಮಾಡಬೇಕಾಗಿರೋ ಪಿ ಕ್ಯೂದು ಲೆಂತ್ 3.9ನ ಡಬಲ್ ಇರಬೇಕು ಅಂತ ಹೇಳ್ತಾರೆ. ಸೊ ಡಬಲ್ ಇರಬೇಕು ಅಂತಂದರೆ ಅವರು ಹಿಂಟು ಅವರೇ ಕೊಟ್ಟಿದ್ದಾರೆ, ಏನು ಮಾಡಿರಿ ಅಂದರೆ ಕನ್ಸ್ಟ್ರಕ್ಟ್ ಪಿ ಎಕ್ಸ್ ಬಾರ್ ದಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಆಫ್ ಎ ಬಿ ಬಾರ್ ಅಂತ ಹೇಳ್ತಿದ್ದಾರೆ. ಸೊ ಹಿಂಟ್ ಥ್ರೂ ಹೋಗೋಣ. ಫಸ್ಟು ಎ ಬಿ ಬಾರ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಬಿಡೋಣ. ಎ ಬಿ ಬಾರ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತೀರಾ ಅಂದರೆ ಒಂದು ಲೈನ್ ಹಾಕ್ತೀವಿ. ಎ ಬಿ ಇದು ಎಷ್ಟು 3.9 ಇದೆ. ಸೊ 3.9 ಇಟ್ಕೊಂಡು ಒಂದು ಆರ್ಕ್ನ ಕಟ್ ಮಾಡ್ತೀವಿ. AB is equals to 3.9. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಕನ್ಸ್ಟ್ರಕ್ಟ್ ಪಿ ಎಕ್ಸ್ ಬಾರ್ ಸಚ್ ದಟ್ ಈಸ್ ಈಕ್ವಲ್ಸ್ ಟು ಎ ಬಿ. ಸೊ ಇನ್ನೊಂದು ಲೈನ್ನ ಹಾಕ್ತೀರಿ. ಪಿ ಎಕ್ಸ್ ಬಾರು ಎಷ್ಟು ಎ ಬಿ ಎಷ್ಟಿರುತ್ತೋ ಅಷ್ಟೇ ಇರಬೇಕು. ಸೊ ಎ ಬಿ ಆಲ್ರೆಡಿ ಮೆಷರ್ ಮಾಡ್ಕೊಂಡಿದ್ದೀವಿ. ಇದೇ ಕಂಪಾಸ್ನ ಹಿಂಗೆ ಇಟ್ಕೊಳ್ತೀವಿ. ಸೊ ಇಲ್ಲಿ ಡ್ರಾ ಮಾಡಿದ್ರೆ ದಟ್ ಈಸ್ ಈಕ್ವಲ್ಸ್ ಟು ಎ ಬಿ ಏನಿದೆ ಅದನ್ನೇ ಇಲ್ಲಿ ಸೇಮ್ ಡಯಾಗ್ರಾಮ್ನೇ ಡ್ರಾ ಮಾಡಿದ್ದೀವಿ. ಬಟ್ ಇದಕ್ಕೆ ನೇಮ್ ಏನು ಕೊಡ್ತಿದ್ದೀವಿ, ಪಿ ಎಕ್ಸ್. ನೆಕ್ಸ್ಟ್ ಏನು ಹೇಳ್ತೀರಾ, ದೆನ್ ಕಟ್ ಆಫ್ ಎಕ್ಸ್ ಕ್ಯೂ ಬಾರ್. ಎಕ್ಸ್ ಕ್ಯೂ ಬಾರ್ನ ಕಟ್ ಮಾಡಿ ಸಚ್ ದಟ್ ಎಕ್ಸ್ ಕ್ಯೂ ಬಾರ್ ಆಲ್ಸೋ ಹ್ಯಾಸ್ ಲೆಂತ್ ಆಫ್ ಎ ಬಿ. ಸೊ ಎಕ್ಸ್ ಕ್ಯೂದು ಲೆಂತ್ ಏನಿರಬೇಕು, ಎ ಬಿ ಲೆಂತ್ ಇರುತ್ತೆ ಅಷ್ಟೇ. ಸೊ ಎ ಬಿ ಇಲ್ಲಿದೆ, ಎಕ್ಸ್ ಇಲ್ಲಿ ಆಲ್ರೆಡಿ ಇದೆ. ಇನ್ನೊಂದು ಪಾಯಿಂಟ್ ಕ್ಯೂನ ಕಟ್ ಮಾಡ್ತೀವಿ. ದಿಸ್ ಇಸ್ ಎಕ್ಸ್ ಕ್ಯೂ. ಸಿ ಇಲ್ಲಿ ಎ ಬಿ ಇತ್ತು, ಇದ್ರ ಡಬಲ್ನ ಕಟ್ ಮಾಡಿದ್ವಿ. ಒಂದು ಆರ್ಕ್, ಎರಡು ಆರ್ಕು ಡಬಲ್ ಆಯ್ತಲ್ವ. ಅವ್ರು ಅದನ್ನೇ ಹೇಳಿದ್ದು ಪಿ ಕ್ಯೂನ ನೀವು ಡ್ರಾ ಮಾಡಬೇಕು. ಪಿ ಕ್ಯೂ ಹೆಂಗಿರಬೇಕು ಅಂದರೆ ಎ ಬಿನ ಡಬಲ್ ಅಷ್ಟು ಇರಬೇಕು ಅಂತ. ಸೊ ಹೌದಲ್ವಾ, ಎ ಬಿನ ಡಬಲ್ ಅಷ್ಟು ಪಿ ಕ್ಯೂ ಇದೆ. ಸೊ ಇಲ್ಲಿಗೆ ವೆರಿಫೈ ಬೈ ದ ಮೆಷರ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ನಾವು ಡ್ರಾ ಮಾಡಿದ್ವಿ. ಹೆಂಗೆ ಡ್ರಾ ಮಾಡಿದ್ವಿ, ಈ ಥರ ಹಿಂಗೆ ಇಟ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಡ್ರಾ ಮಾಡಿಲ್ಲ. ಕನ್ಸ್ಟ್ರಕ್ಟ್ ಅಂದರೆ ಬೈ ಯೂಸಿಂಗ್ ಕಂಪಾಸ್ನ ನಾವು ಡ್ರಾ ಮಾಡಿದ್ದೀವಿ. ಅವ್ರೇನು ಹೇಳಿದ್ದಾರೆ, ವೆರಿಫೈ ಬೈ ಮೆಷರ್ಮೆಂಟ್. ವೆರಿಫೈ ಬೈ ಮೆಷರ್ಮೆಂಟ್ ಅಂದರೆ ನಾವು ಸ್ಕೇಲ್ನ ಯೂಸ್ ಮಾಡಿ ಮೆಷರ್ ಮಾಡಬೇಕು. ಎಷ್ಟು ಬರ್ತಾ ಇದೆ ನಿಮಗೆ, 7.8 ಹೌದಾ. 7.8 3.9ನ ಡಬಲ್ ಮಾಡಿ ನೋಡ್ರಿ. 2 3s 6 6 ಪ್ಲಸ್ 1 7. ಸೊ ಪಿ ಕ್ಯೂನ ನೀವು ವೆರಿಫೈ ಮಾಡಿದಾಗ 7.8 ಸೆಂಟಿಮೀಟರ್ ಬಂತು. ಇಲ್ಲಿ ಮೆಷರ್ ಮಾಡಿದಾಗ 7.8 ಸೆಂಟಿಮೀಟರ್ ಬಂತು. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಲೆಟ್ಸ್ ಟೇಕ್ 5th ಕ್ವೆಶನ್. ಗೊತ್ತಾಯ್ತಾ, ಫಸ್ಟು ಎ ಬಿ ಬರ್ಕೊಂಡ್ವಿ, ಅದರದ್ದೇ ಕಾಪಿನ ಪಿ ಎಕ್ಸಿಗೆ ಮಾಡಿದ್ವಿ. ನೆಕ್ಸ್ಟ್ ಅದೇ ಮೆಷರ್ಮೆಂಟಲ್ಲಿ ಇನ್ನೊಂದು ಆರ್ಕ್ ಕಟ್ ಮಾಡಿದ್ರೆ ಅದೇನಾಯಿತು, ಪಿ ಕ್ಯೂ ಆಯಿತು. ನೆಕ್ಸ್ಟ್ 5th one, given AB bar of length 7.3 centimeter and CD bar of length 3.4 centimeter. Construct line segment XY bar such that length of XY bar is equals to difference between the lengths of AB bar and CD bar. Verify by measurement. ಅಂದರೆ given AB bar of length 7.3 centimeter ಅಂದರೆ ಫಸ್ಟು AB bar 7.3 centimeter ಇದೆ ಆ್ಯಂಡ್ CD bar of 3.4 centimeter. CD bar ಅನ್ನೋದು 3.4 centimeter ಇದೆ. Construct XY bar. So AB bar 7.3 centimeter, CD bar 3.4 centimeter. Construct XY bar such that the length of XY is equals to difference between length of AB and CD. So XY ಹೆಂಗಿರಬೇಕು ಅಂದರೆ ಅವೆರಡರದ್ದು ಡಿಫ್ರೆನ್ಸ್ ಏನಿರುತ್ತೋ ಅಷ್ಟಿರಬೇಕು. ಆ್ಯಂಡ್ ವೆರಿಫೈ ಬೈ ಮೆಷರ್ಮೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಐ ಶೋ ಫಸ್ಟು ಎ ಬಿನ ಲೆಂತ್ ಹಾಕೊಡ್ರಿ. ಕನ್ಸ್ಟ್ರಕ್ಟ್ ಅಂತ ಏನು ಹೇಳಿಲ್ಲ, ಜಸ್ಟ್ ಎ ಬಿದು ಲೆಂತ್ 7.3 ಅಂತ ಡ್ರಾ ಮಾಡ್ಕೊಡ್ರಿ. ಎ ಬಿ ಲೆಂತು 7.3 ಸೆಂಟಿಮೀಟರ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅವರು, ಸಿ ಡಿ ಬಾರ್ ಆಫ್ ಲೆಂತ್ 3.4 ಸೆಂಟಿಮೀಟರ್. ಸಿ ಡಿ
ಸಿ ಡಿ ಎಷ್ಟಿದೆ 3. ಇವು ಎರಡರದ್ದು ಸ್ಟಾರ್ಟಿಂಗ್ ಪಾಯಿಂಟು ಸೇಮೇ ಬರ್ಕೋಬೇಕು. ಯಾಕೆ ಸೇಮ್ ಬರ್ಕೋಬೇಕು ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಕನ್ಸ್ಟ್ರಕ್ಟ್ ಎಕ್ಸ್ ವೈ ಬಾರ್ ಸಚ್ ದಟ್ ದ ಲೆಂತ್ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ಸ್ ಟು ಡಿಫ್ರೆನ್ಸ್ ಬಿಟ್ವೀನ್ ಎ ಬಿ ಆ್ಯಂಡ್ ಸಿ ಡಿ. ಸಿ ಎ ಬಿ ಇಷ್ಟು ದೊಡ್ಡದಿದೆ, ಸಿ ಡಿ ಇಷ್ಟು ಚಿಕ್ಕದು. ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ? ಇಷ್ಟೇ ಡಿಫ್ರೆನ್ಸು. ಅವ್ರು ಏನು ಹೇಳ್ತಿದ್ರೆ ಆ ಡಿಫ್ರೆನ್ಸ್ ಲೈನ್ನ ಡ್ರಾ ಮಾಡಿರಿ ಅಂತ ಹೇಳಿ. ಸೊ ಡಿಫ್ರೆನ್ಸ್ ಹೆಂಗೆ ಡ್ರಾ ಮಾಡ್ಬೋದು ಅಂದರೆ, ಸೊ ಇಲ್ಲಿಂದ ಒಂದು ಸ್ಕೇಲ್ ಇಟ್ಕೊಂಡು ಲೈನ್ ಹಾಕ್ಕೊಳ್ರಿ, ಡಾಟೆಡ್ ಲೈನ್ ಹಾಕ್ಕೊಳ್ರಿ. ಸೊ ಇಲ್ಲಿಂದ ಒಂದು ಡಾಟೆಡ್ ಲೈನ್ ಹಾಕಿ. ಸೊ ದಿಸ್ ಇಸ್ ಅ ಡಿಫ್ರೆನ್ಸ್ ಲೈನ್. ಸೊ ಡಿಫ್ರೆನ್ಸ್ ಲೈನ್ ಇಂದು ಲೆಂತ್ ಎಷ್ಟಿರುತ್ತೆ? ಡಿಫ್ರೆನ್ಸ್ ಅಂದರೆ 7.3 ಆ್ಯಂಡ್ 3.4. 3ನಲ್ಲಿ 4 ಹೋಗಲ್ಲ, ಏನು ಮಾಡ್ತೀವಿ? ಬಾರೋ ತೊಗೊಳ್ತೀವಿ, 13 ಆಗುತ್ತೆ. 13ನಲ್ಲಿ 4 ಹೋದರೆ 9. ಸೊ ಡಿಫ್ರೆನ್ಸ್ ಇವೆರಡಕ್ಕೂ ಡಿಫ್ರೆನ್ಸ್ ಎಷ್ಟು ಬಂತು? 3.9. ನಾವು ಡ್ರಾ ಮಾಡಿರೋ ಡಿಫ್ರೆನ್ಸ್ ಲೈನು ಕೂಡ 3.9 ಸೆಂಟಿಮೀಟರ್ ಇದೆನೋ ಅಂತ ವೆರಿಫೈ ಮಾಡಿ ಮೆಷರ್ ಮಾಡಬೇಕು. ಡಿಫ್ರೆನ್ಸ್ ಲೈನ್ ಅಂದರೆ ಈ ಎರಡಕ್ಕೂ ಇರೋ ಡಿಫ್ರೆನ್ಸ್ನ ನಾವು ಡ್ರಾ ಮಾಡ್ತೀವಲ್ಲ, ಅದಕ್ಕೆ ನಾವು ಡಿಫರೆನ್ಸ್ ಲೈನ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ಏನು ನೇಮ್ ಕೊಟ್ಟಿದ್ದಾರೆ? ಎಕ್ಸ್ ವೈ. ಸೊ ಎಕ್ಸ್ ವೈ ಎಷ್ಟಿದೆ ಅಂತ ಈಗ ಮೆಷರ್ ಮಾಡಿ ನೋಡಿರಿ ಎಕ್ಸಾಕ್ಟಾಗಿ ನಮಗೆ 3.9 ಬರ್ತಾಯಿದೆ. ನೀವು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನಾದರೂ ಡಿಫ್ರೆನ್ಸ್ ಮಾಡಿಕೊಂಡ್ರೆ ಅಥವಾ ಇಲ್ಲಿ ಡ್ರಾ ಮಾಡಬೇಕೇನಾದ್ರೆ ಏನಾದರೂ ಡಿಫ್ರೆನ್ಸ್ ಮಾಡಿಕೊಂಡ್ರೆ 3.9 ಬರಲ್ಲ. ಸೊ ಕರೆಕ್ಟಾಗಿ ಲೈನ್ಸ್ನ ಡ್ರಾ ಮಾಡಿಕೊಂಡು ಬರೀಬೇಕು. ದಿಸ್ ಇಸ್ 3.9 ಸೆಂಟಿಮೀಟರ್. ಈಸ್ ದಿಸ್ ಕ್ಲಿಯರ್? ಸೊ ಇಲ್ಲಿಗೆ ನಿಮಗೆ ಕನ್ಸ್ಟ್ರಕ್ಷನ್ ಆಫ್ ಲೈನ್ ಸೆಗ್ಮೆಂಟ್ ಮುಗಿಯುತ್ತೆ. ಫಸ್ಟ್ ಏನು ಕಲ್ತ್ವಿ? ಫಸ್ಟ್ ಎಕ್ಸಸೈಸಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಸರ್ಕಲ್ನ ಕಲ್ತ್ವಿ, ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಲೈನ್ ಸೆಗ್ಮೆಂಟ್ನ ಕಲ್ತ್ವಿ. ಈಸ್ ದಿಸ್ ಕ್ಲಿಯರ್? ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಟಾಪಿಕ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.